ಆತ್ಮೀಯ ಸ್ನೇಹಿತರೆ, ಇಂದು ನಾನು ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ, ಆ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು. ಆದರೆ ನಾನು ಹೇಳುವ ಒಂದೊಂದು ಮಾತು ಕೂಡ ಸತ್ಯವಾಗಿದೆ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ನೀವು ಯಾವಾಗ ದುಃಖಿಗಳಾಗಿರುತ್ತೀರಿ, ಅದಕ್ಕೆ ಒಂದೇ ಕಾರಣ ಇದೆ. ನೀವು ಅಂದುಕೊಂಡಂತೆ ಬದುಕು ಆಗುತ್ತಿಲ್ಲ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆಂದು ಬದುಕೇನು ನಿಮಗೆ ಬರೆದು ಕೊಟ್ಟಿದೆಯೇ? ಸಮಸ್ಯೆ ಬಂದಿರುವುದು ನಿಮಗೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾಗಿರುವುದು ಕೂಡ ನೀವೇ ಹೊರತು ಬದುಕಲ್ಲ. ನೀವು ವಿಶಿಷ್ಟವಾಗಿ ಬದುಕಬೇಕೆಂದಿದ್ದೇ ಆದರೆ ನಿಮ್ಮ ಬದುಕಿಗೆ ದೋಷವನ್ನ ಕೊಡುವುದನ್ನ ಬಿಟ್ಟು ಬಿಡಿ. ಈ ರೀತಿ ಬದುಕೆ ನಿಮ್ಮ ಇಂದಿನ ಕುರಿತು ಅಭಿಮಾನ ಪಡಲಿ. ಈ ಜಗತ್ತಿನಲ್ಲಿ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಆದರೂ ಜನ ನಿರಾಶವಾದಿಗಳಾಗಿ ಬದುಕುತ್ತಿದ್ದಾರೆ. ಸ್ವಚ್ಛ ಮನಸ್ಸಿನಿಂದ ನೀವು ಏನನ್ನೇ ಬಯಸಿದ್ದೇ ಆದರೆ ಭಗವಂತ ಕೂಡ ಈಡೇರಿಸದೇ ಬಿಡಲಾರ. ಸ್ನೇಹಿತನ, ನಾನಿವತ್ತು ಎಂಥ ವಿಷಯವನ್ನ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಸಾವಿರ ಸಲ ಸೋತವ ಸಾವಿರಾರು ಬ್ರಾಂಚ್ಗಳ ಸಂಸ್ಥಾಪಕನಾಗಲಿಕ್ಕತಾನ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, KFCಯ ಸಂಸ್ಥಾಪಕರಾದಂತಹ ಕರ್ನಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಅವರದು. ಕರ್ನಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಅವರು 1890ರಲ್ಲಿ ಅಮೆರಿಕಾದೊಳಗ ಹುಟ್ಟಲಿಕ್ಕತ್ತಾರೆ. ಇವರು 5 ವರ್ಷದವರಿದ್ದಾಗ ಇವರ ತಂದೆ ಅನಾರೋಗ್ಯಕ್ಕೆ ತುತ್ತಾಗಿ ಆಕಸ್ಮಿಕವಾಗಿ ಮರಣವನ್ನ ಹೊಂದಿದರು. ಅನಿವಾರ್ಯವಾಗಿ ತಾಯಿ ಈ ಕ್ಯಾನಿಂಗ್ ಪ್ಲಾಂಟ್ ಎನ್ನುವಂತಹ ಸಂಸ್ಥೆಯೊಳಗ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕತ್ತಾರ. ಈತನೇ ಹಿರಿಯನಾದುದರ ಪರಿಣಾಮವಾಗಿ ತನ್ನ 2 ಸಹೋದರ ಮತ್ತು ಸಹೋದರಿಯರನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಈತನ ಮೇಲಿನ ಬೀಳಿಕತ್ತದ. 7 ವರ್ಷದ ಬಾಲಕನಾಗಿದ್ದಾಗ ಈತನ ತಾಯಿ ಮನೆಯನ್ನ ನೋಡಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಈತನಿಗೆ ಅಡುಗೆಯನ್ನ ಮಾಡಲಿಕ್ಕೆ ಕಲಿಸುವಂತಹದ್ದು. ಈ ರೀತಿ ಬಾಲ್ಯದಿಂದಲೇ ಸಂಘರ್ಷದ ಜೀವನ ಪ್ರಾರಂಭವಾಯಿತು ಈ ಸ್ಯಾಂಡರ್ಸ್ ಅವರದು. ಮುಂದೆ 1902ರಲ್ಲಿ ಆ ತಾಯಿ ಮರುಮದುವೆಯಾಗ್ಲಿಕ್ಕತ್ತಾರ. ಮರುಮದುವೆಯಾದ ನಂತರ ಮನಸ್ತಾಪವಾಗುವಂತ ಪ್ರಸಂಗ ಏರ್ಪಡ್ಲಿಕ್ಕತ್ತಾರ. 1903ರಲ್ಲಿ ಈತ ಮತ್ತು 2ನೆಯ ತಂದೆಯ ಮಧ್ಯದ ಮನಸ್ತಾಪದಿಂದಾಗಿ ಈತ ತನ್ನ 13ನೆಯ ವಯಸ್ಸಿನಲ್ಲಿ ಮನೆಯನ್ನ ಬಿಡುವಂತ ಪ್ರಸಂಗ ಬಂದಿದೆ. ತನ್ನ ಕಡೆಗೆ ಕೆಲಸ ಇಲ್ಲ. ಮಿಶ್ರ ವೃತ್ತಿಯನ್ನವಲಂಬಿಸಿದ ಈತ ನೌಕರಿಗಾಗಿ ಅಲಿಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕತ್ತಾನೆ 13ನೆಯ ವಯಸ್ಸಿನಲ್ಲಿ. 16ನೇ ವಯಸ್ಸಿನೊಳಗ ಏನಾದರೂ ಸಾಧಿಸಬೇಕು ಅಂತ ಹೇಳಿ ಸುಳ್ಳು ಹೇಳುವುದರ ಮುಖಾಂತರ ಮಿಲಿಟರಿಯನ್ನ ಸೇರುವಂತ ಪ್ರಸಂಗ ಬಂತು. ಈ ವಿಷಯ ಮಿಲಿಟರಿಯವರಿಗೆ ಯಾವಾಗ ಗೊತ್ತಾಗ್ತದ? ಈತನ 17ನೆಯ ವಯಸ್ಸಿನೊಳಗ ಈತನನ್ನ ಗೌರವಪೂರ್ವಕವಾಗಿ ನೌಕರಿಯಿಂದ ಬಿಡುಗಡೆ ಮಾಡಿದರು. ಮುಂದೆ ನೌಕರಿಯನ್ನ ಬಿಟ್ಟು ಮತ್ತೆ ನೌಕರಿಗಾಗಿ ಅಲಿದಾಟ ಪ್ರಾರಂಭವಾಯಿತು. ಈತ 17ನೇ ವಯಸ್ಸಿನೊಳಗಿದ್ದಾಗ ಸುಮಾರು 5-6 ನೌಕರಿಯಿಂದ ಈತ ಹೊರಗೆ ಹಾಕಲ್ಪಟ್ಟಿದ್ದ. ಮುಂದೆ 1909ರಲ್ಲಿ ರೈಲ್ವೆ ಇಲಾಖೆಯೊಳಗ ಫೈರ್ಮನ್ ಅಂತ ಹೇಳಿ ಕೆಲಸ ಮಾಡುವಂತ ಒಂದು ಅವಕಾಶವ ಸಿಗಲಿಕ್ಕತ್ತದ. ಅದೇ ಸಂದರ್ಭದಲ್ಲಿ ಆ ಕಂಪನಿಯೊಳಗೆ ಕೆಲಸ ಮಾಡುವಂತಹ ಒಬ್ಳು ಮಹಿಳೆಯ ಜೊತೆ ಈತನ ಪರಿಚಯವಾಗ್ತದೆ. ಆ ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿ ಪ್ರೇಮವಾಗಿ ಮುಂದವರಿಬ್ಬರು ದಂಪತಿಗಳಾಗಿ ಮಾರ್ಪಾಡನ್ನು ಹೊಂದುವಂತಹದ್ದು. ಆ ದಾಂಪತ್ಯದ ಕೂರಾಗಿ ಅವರು ಮುಂದೆ 1 ಗಂಡು 2 ಹೆಣ್ಣು ಮಕ್ಕಳಿಗೆ ಜನ್ಮವನ್ನ ಕೂಡ ನೀಡ್ಲಿಕ್ಕತ್ತಾರ. ಈ ರೀತಿ ರೈಲ್ವೆ ಇಲಾಖೆಯೊಳಗ ಆ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದೊಳಗ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಇವರ ಸ್ನೇಹಿತನ ಜೊತೆ ಜಗಳವಾಡುವಂತ ಪ್ರಸಂಗ ಬರ್ಲಿಕ್ಕತ್ತದ. ಆ ಸಣ್ಣ ಕಾರಣದ ಜಗಳ ಇವರ ನೌಕರಿಯನ್ನ ಕಳೆದುಕೊಳ್ಳುವಂತೆ ಮಾಡಿದೆ. ಮದುವೆಯಾಗಿದೆ, 2 ಮಕ್ಕಳು ಇವೆ, ಆದರೆ ಇವರು ಮಾತ್ರ ನಿರುದ್ಯೋಗಿಯಾಗಿದ್ದಾರೆ. ಇದರಿಂದ ನೊಂದಂತ ಅವನ ಹೆಂಡತಿ ಇವನನ್ನೇ ಬಿಟ್ಟು ತನ್ನ ಮಕ್ಕಳನ್ನ ಕರೆದುಕೊಂಡು ಹೋಗ್ಲಿಕ್ಕತ್ತಾರ. ನೌಕರಿ ಇಲ್ಲ, ತನಗೆ ಸಾಂತ್ವನ ಹೇಳುವಂತ ಹೆಂಡತಿ ಕೂಡ ಇಲ್ಲ. ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಲಿಕ್ಕತ್ತಾರ ಇಲ್ಲಿ ಸ್ಯಾಂಡರ್ಸ್. ಇತ್ತ ಹೆಂಡತಿ ಮನೆಯನ್ನ ಬಿಟ್ಟು ಹೋಗಿದ್ದಾರೆ. ಬದುಕಿಗೆ ಉದ್ಯೋಗ ಗೊತ್ತಿಲ್ಲ, ಮಾಡುವುದೇನು ಎನ್ನುವುದು ಗೊತ್ತಾಗದೆ ಮುಂದೆ ಒಂದು ಸಣ್ಣ ಕೆಫೆಯೊಳಗ ಕುಕ್ ಆಗಿ ಕೆಲಸವನ್ನ ಮಾಡ್ಲಿಕ್ಕತ್ತಾರ. ಈ ರೀತಿ ಕುಕ್ ಆಗಿ ಕೆಲಸವನ್ನ ಮಾಡ್ತಾ
ಮುಂದೆ ತನ್ನ ಹೆಂಡತಿಯ ಮನೆಗೆ ಹೋಗಿ ಹೆಂಡತಿಯ ಮನವನ್ನ ಒಲಿಸಿ ಅವಳನ್ನು ಕೂಡ ಕರೆದುಕೊಂಡು ಬರ್ಲಿಕ್ಕತ್ತಾರ. ಒಂದು ಜಾಗದಿಂದ ಇನ್ನೊಂದು ಜಾಗದಿಂದ ಮತ್ತೊಂದು ಕಡೆಗೆ ಈ ರೀತಿಯ ಅಲಿದಾಟದ ಜೀವನ ಅವರದು ಪ್ರಾರಂಭವಾಗಿದೆ. 1930 ಸುಮಾರಿಗೆ ಸೆಲ್ ಕಂಪನಿಯ ಪೆಟ್ರೋಲ್ ಬಂಕ್ ಅನ್ನ ಕೂಡ ಪ್ರಾರಂಭ ಮಾಡಿದರು. ಅದೇ ಪೆಟ್ರೋಲ್ ಬಂಕಿನ ಪಕ್ಕದೊಳಗನ ಒಂದು ರೂಮನ್ನ ಪಡೆದರು. ರೂಮಿನ ಹೊರಗಡೆನೆ ಪ್ರಾರಂಭದೊಳಗ ತಮಗೆ ಗೊತ್ತಿರುವಂತ ಏಕೈಕ ಕಲೆ ಅಂತಂದ್ರೆ ಅಡುಗೆಯನ್ನು ಮಾಡುವಂತಹದ್ದು. ತನ್ನ ರೂಮಿನ ಕೋಣೆಯ ಟೇಬಲಿನಿಂದ 4 ವರ್ಷಗಳ ಕಾಲ ಸೇವೆಯನ್ನ ಪ್ರಾರಂಭ ಮಾಡಿದರು. ಮುಂದೆ 4 ವರ್ಷಗಳ ತರುವಾಯ ರಸ್ತೆಯ ಮತ್ತೊಂದು ಬದಿಗೆ ಜಾಗವೊಂದನ್ನ ಖರೀದಿಸಿ 6 ಟೇಬಲ್ಗೆ ಕೆಫೆಯನ್ನ ವಿಸ್ತರಿಸಲಿಕ್ಕತ್ತಾರ. ಅದೇ ಸಂದರ್ಭದೊಳಗೆ 1936 ಸಮಯ ಪಟ್ಟಣದ ಗವರ್ನರ್ ಆದಂತ ರೂಬಿ ಲಾಫೋನಿ ಎನ್ನುವವರು ದಾರಿಯಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ಹೋಟೆಲ್ಗೆ ವಿಸಿಟ್ ಕೊಡ್ಲಿಕ್ಕತ್ತಾರ. ಇವರು ಮಾಡುವಂತ ಫ್ರೈಡ್ ಚಿಕನ್ ಅನ್ನ ತಿನ್ನುವುದರ ಮುಖಾಂತರ ರುಚಿಗೆ ಮನಸೋತು ಸ್ಯಾಂಡರ್ಸ್ಗೆ ಕೆಂಟುಕಿ ಕರ್ನಲ್ ಗೌರವ ಪ್ರಶಸ್ತಿಯನ್ನ ಕೂಡ ನೀಡುವುದರ ಮುಖಾಂತರ ಮುಂದೆ ಆತನ ಈ ಹೋಟೆಲ್ ಹೆಸರುವಾಸಿಯಾಗ್ಲಿಕ್ಕತ್ತದ. ನೋಡ್ರಿ, ಜೀವನದೊಳಗ ಯಾವ್ಯಾವ ರೀತಿಯ ಪರಿವರ್ತನೆಗಳಾಗ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂದೆ 1937ರಲ್ಲಿ 6 ಆಸನದಿಂದ ಪ್ರಾರಂಭವಾದಂತಹ ಈ ಕೆಫೆ 142 ಆಸನಗಳ ರೆಸ್ಟೋರೆಂಟ್ ಆಗಿ ವಿಸ್ತರಣೆಗೊಳ್ಳಿಕತ್ತದ. ಮುಂದೆ ಅದಕ್ಕೆ ಸ್ಯಾಂಡರ್ಸ್ ಕೋರ್ಟ್ ಮತ್ತು ಕೆಫೆ ಅಂತ ಹೇಳಿ ನಾಮಕರಣವನ್ನ ಕೂಡ ಮಾಡಿದರು. ಇವರು ಪ್ರಾರಂಭದೊಳಗ ಸಳಿಯ ಮುಖಾಂತರ ಈ ಚಿಕನ್ ಅನ್ನ ಉರಿಯಲ್ಲಿ ಬಯಸ್ತಾ ಇದ್ರು. ನೋಡ್ರಿ, ಒಂದು ಸಾರಿ ಒಂದು ಆರ್ಡರ್ ಬಂತು ಅಂತಂದ್ರೆ ಅದನ್ನ ಬಯಸಿ ಕೊಡಬೇಕಾದ್ರೆ ಸುಮಾರು 35 ನಿಮಿಷಗಳ ಕಾಲ ತೆಗೆದುಕೊಳ್ತಾ ಇತ್ತ. ಇಷ್ಟು ಸಮಯ ಏನಿದೆಯೋ ಈ ಸಮಯ ಅವರಿಗೆ ಅಸಮಾಧಾನವನ್ನ ನೀಡಿತ್ತು. ಅದಕ್ಕೆ ಏನಾದ್ರೂ ವಿಶೇಷವಾಗಿ ಆದಷ್ಟು ಬೇಗ ಮಾಡಿಕೊಡುವಂತಹ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ 1939ರಲ್ಲಿ ಕಮರ್ಷಿಯಲ್ ಪ್ರೆಷರ್ ಕುಕ್ಕರ್ ಮಾರುಕಟ್ಟೆಗೆ ಬಂದವು. ಬರುವುದೇ ತಡ ಅದರಲ್ಲಿ ಒಂದನ್ನ ಖರೀದಿಸಿ ಕಡಿಮೆ ಸಮಯದೊಳಗ ಹೆಚ್ಚು ಕೆಲಸವನ್ನ ಮಾಡಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿ ಫ್ರೈಡ್ ಚಿಕನ್ ಅನ್ನ ಆದಷ್ಟು ಹೆಚ್ಚು ಮಾಡಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕತ್ತಾರ. ಒಂದ್ಸಾರಿ ಇನ್ನೇನು ತಮ್ಮ ಜೀವನ ಒಂದು ವ್ಯವಸ್ಥಿತವಾದ ಪಟ್ಟಣದೊಳಗ ಹೋಗದ ಎನ್ನುವಷ್ಟರಲ್ಲಿನೇ ಯಾವ ಹೈವೇದೊಳಗ ಇವರು ಕೆಫೆಯನ್ನ ಪ್ರಾರಂಭ ಮಾಡಿದರೋ ಆ ಹೈವೇಯನ್ನ ಆ ದೇಶ ವಿಸ್ತರಿಸಲಿಕ್ಕೆ ಅಂತ ಹೇಳಿ ಅಲ್ಲಿರುವಂತಹ ಎಲ್ಲ ಅಂಗಡಿಗಳನ್ನ ಕೆಡವಲಿಕ್ಕತ್ತದ. ಅನಿವಾರ್ಯವಾಗಿ ಇವರು ತಮ್ಮ ಹೋಟೆಲ್ ಅನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂತು. ಮುಂದೆ ಈತ ನಿರುದ್ಯೋಗಿ ಆಗುವಂತದ್ದು. ತಮ್ಮ ಜೀವನದ 65 ವಯಸ್ಸಿನವರೆಗೆ ಯಾವೊಂದು ನಿರ್ದಿಷ್ಟವಾದಂತ ಗುರಿ ಇಲ್ಲದನೇ ಜೀವನ ಸಾಗ್ತಾ ಇತ್ತು. ಯಾವಾಗ 65 ವಯಸ್ಸವಾಗಿದೆಯೋ ಒಂದು ಸಾರಿ ತಮ್ಮನ್ನು ತಾವೇ ಪರಾಮರ್ಶೆ ಮಾಡಿಕೊಳ್ಳುವಂತ ಪ್ರಸಂಗ ಬರ್ತದ. ಎಲ್ಲಾ ಅಂಗಡಿಯಲ್ಲಿ ಅವರು ನೌಕರಿಯನ್ನ ಮಾಡಿ 65ಕ್ಕೆ ಯಾವಾಗ ರಿಟೈರ್ಡ್ ಆಗ್ಲಿಕ್ಕತ್ತಾರ ಅವಾಗ ಅವ್ರಿಗೆ ಅನಿಸ್ಲಿಕ್ಕತ್ತದ ದಿ ಎಂಡ್, ನಾನು ಗಳಿಸಿರುವಂತ ಪುಂಜಿ ಎಷ್ಟು. ಯಾವಾಗ ತಮ್ಮ ಜೀವನವನ್ನ ಅನಲೈಸ್ ಮಾಡ್ತಾರೋ ಅವಾಗ ಅವರಿಗೆ ಗೊತ್ತಾಗಿದ್ದು ತನ್ನದು ಶೂನ್ಯ ಸಂಪಾದನೆ. ಯಾವಾಗ ಅವರ ಆತ್ಮ ಜಾಗೃತಗೊಳ್ಳುವಂತಹದ್ದು ಅದರ ಪರಿಣಾಮ ತನಗೆ ಗೊತ್ತಿರುವಂತಹ ಏನು ಅಡುಗೆ ಮಾಡುವ ಕಲೆಯನ್ನ ವಿಶಿಷ್ಟವಾಗಿ ಬಳಸಿಕೊಳ್ಳುವುದರ ಮುಖಾಂತರ ನಾನು ಏನಾದ್ರೂ ಸಾಧಿಸಬೇಕು ಅಂತ ಹೇಳಿ ಅವರು ಏನು ಕೆಫೆ ಸ್ಟಾರ್ಟ್ ಮಾಡ್ಲಿಕ್ಕತ್ತಾರ. ಮುಂದವರ ದಿಕ್ಕು ಬದಲಾಗ್ಲಿಕ್ಕೆ ನೋಡ್ರಿ, ಬೇರೆ ಉದ್ಯೋಗ ಗೊತ್ತಿಲ್ಲ, ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಮತ್ತೆ ಅನಿವಾರ್ಯವಾಗಿ ಮನೆಯೊಳಗ ಅಡುಗೆಯನ್ನ ಮಾಡಿ ತನ್ನ ರೆಸಿಪಿಗಳನ್ನ ತೆಗೆದುಕೊಂಡು ಈ ರೆಸ್ಟೋರೆಂಟ್ ಗಳನ್ನ ಅಲೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಸ್ಯಾಂಡರ್ಸರು. ಪ್ರತಿಯೊಂದು ರೆಸ್ಟೋರೆಂಟ್ಗೆ ಹೋಗಿ ವಿಸಿಟ್ ಕೊಡ್ಲಿಕ್ಕತ್ತಾರ. ತನ್ನ ಕೌಶಲ್ಯವನ್ನ ತೋರಿಸಲಿಕ್ಕತ್ತಾರ. ಇವರಿಗೆ ಬರ್ತಾ ಇರುವಂತಹ ಪುರಸ್ಕಾರ ಪ್ರಶಸ್ತಿಗಳು ಏನಪ್ಪಾ ಅಂತಂದ್ರೆ ಎಷ್ಟೋ ಅಂಗಡಿಗ ಅಲಿದ್ರು ಇವರನ್ನೆಲ್ಲರೂ ರಿಜೆಕ್ಟ್ ಮಾಡ್ತಾ ಇದ್ರು. ಈ ರೀತಿ ಇಡೀ ಅಮೆರಿಕಾದ್ಯಂತ ಅವರು 1009 ರೆಸ್ಟೋರೆಂಟ್ಗಳಿಗೆ ವಿಸಿಟ್ ಕೊಡ್ಲಿಕ್ಕತ್ತಾರ. ಆ 1009 ರೆಸ್ಟೋರೆಂಟ್ನವರು ಇವರನ್ನ ರಿಜೆಕ್ಟ್ ಮಾಡ್ಲಿಕ್ಕತ್ತಾರ. ನೋಡ್ರಿ ಎಂತಹ ಸಾಧನೆ. ಸ್ನೇಹಿತರೆ, ನಿಮ್ಮ ಜೀವನದೊಳಗ ಯಾರಿಗಾದರೂ ಇಷ್ಟು ಬಾರಿ ಯಶಸ್ಸು ಅನ್ನೋದೇನಾದ್ರೂ ಕಂಡಿದ್ದೀಯಾದ್ರೆ ಮುಂದೆ ನೀವು ಯಶಸ್ಸಿನ ಹಾದಿಯನ್ನೇ ಬಿಡ್ತಾ ಇದ್ರಿ ಅಂತ ಕಾಣುತ್ತ. ಆದರೆ ಈತ ಅಂಥವನಲ್ಲ. ಇಷ್ಟು ಅಪಯಶಸ್ಸುಗಳನ್ನ ತನ್ನ ಜೀವನದಲ್ಲಿ ಅನುಭವಿಸ್ತಾ ಇದ್ದಾಗಿಯೂ ಕೂಡ ಉತ್ಸಾಹವನ್ನ ಬಿಡದೆ ಆತ ಮುನ್ನುಗ್ಗಿದ್ದಾರೆ.
ತನ್ನ ಈ ಕೌಶಲ್ಯದ ಕುರಿತು ಅಭಿಮಾನವನ್ನ ಹೊಂದಿದ್ದ ಅಂತಂದ್ರೆ ಅದನ್ನ ಕುರಿತು ಆತ ಹೇಳ್ತಾ ಹೋಗ್ತಾ ಇರುವಂತ ಸಂದರ್ಭದಲ್ಲಿ 1952ರಲ್ಲಿ ನಗರದ ಅತಿ ದೊಡ್ಡ ರೆಸ್ಟೋರೆಂಟ್ ಈ ಉತಾಹದಲ್ಲಿರುವಂತ ಸೌತ್ ಸಾಲ್ಟ್ ಲೇಕ್ ಎನ್ನುವಂತ ರೆಸ್ಟೋರೆಂಟ್ಗೆ ಭೇಟಿಯನ್ನ ಕೊಡುವಂತ ಪ್ರಸಂಗ ಬರ್ಲಿಕ್ಕತ್ತದ. ಅಲ್ಲಿಯ ರೆಸ್ಟೋರೆಂಟ್ನ ಓನರ್ ಸ್ನೇಹಿತ ಪೀಟ್ ಹರ್ಮನ್ ಎನ್ನುವವರಿಗೆ ಇವರು ತಮ್ಮ ಫ್ರಾಂಚೈಸಿಯನ್ನ ಕೊಡುವುದರಲ್ಲಿ ಯಶಸ್ವಿಯಾದರು. ಅವರು ತಮ್ಮ ಅನೇಕ ರೆಸ್ಟೋರೆಂಟ್ಗಳನ್ನ ಹೊಂದಿದ್ರು. ಯಾವಾಗ ಇವರ ರೆಸಿಪಿಯನ್ನು ಅವರು ಸ್ವೀಕಾರ ಮಾಡಿದರೋ ಅವರ ವಾರ್ಷಿಕ ಆದಾಯದಲ್ಲಿ ಸುಮಾರು 75ರಷ್ಟು ಹೆಚ್ಚುವರಿಯಾಗಲಿಕ್ಕತ್ತದ. ಆತನೂ ಕೂಡ ಸಂತೋಷಗೊಳ್ಳುವಂತೆ ಈ ರೀತಿ ಅವರ ಜೀವನದ ದಿಕ್ಕು ಒಂದು ವಿಶಿಷ್ಟ ಮೋಡಿನಲ್ಲಿ ಪ್ರಾರಂಭವಾಗಿದೆ. ಇವರು ಫ್ರಾಂಚೈಸಿಗಳನ್ನು ಏನು ಮಾಡೆಲ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಸ್ನೇಹಿತನೇ ಅದಕ್ಕೆ KFC ಅಂಥೇಳಿ ನಾಮಕರಣವನ್ನ ಮಾಡ್ಲಿಕ್ಕತ್ತಾರ. 1963ರ ಹೊತ್ತಿಗೆ ಅಮೆರಿಕಾದಲ್ಲಿನೇ ಅತಿ ದೊಡ್ಡ ಆಹಾರದ ಮಳಿಗೆಯಾಗಿ ಇದು ಪರಿವರ್ತನೆಯನ್ನ ಹೊಂದಲಿಕ್ಕೆ ಪ್ರಾರಂಭವಾಯಿತು. ಈ ರೀತಿಯ KFC ಜರ್ನಿ ಪ್ರಾರಂಭವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಿಸಿದ ಅಮೆರಿಕದ ಮೊದಲ ಫಾಸ್ಟ್ ಫುಡ್ ಫ್ರಾಂಚೈಸಿ ಮಾಡೆಲ್ ಎನ್ನುವ ಕೀರ್ತಿಗೆ ಇದು ಪಾತ್ರವಾಯಿತು. ಅಷ್ಟೇ ಅಲ್ಲದೆ ಮ್ಯಾಕ್ಡೊನಾಲ್ಡ್ ನಂತರ ವಿಶ್ವದ 2ನೆಯ ಅತಿ ದೊಡ್ಡ ಫ್ರಾಂಚೈಸಿ ಮಾಡೆಲ್ ಇದಾಗಿದೆ. 1960ರ ನಂತರದ ದಶಕದಲ್ಲಿ ಕೆನಡಾ, UK, ಮೆಕ್ಸಿಕೋ, ಜಮೈಕಾ ದೇಶಕ್ಕೂ ಕೂಡ ತನ್ನ ಬ್ರಾಂಚ್ಗಳನ್ನ ಹೊಂದಿತು. 1987ರಲ್ಲಿ ಚೀನಾದಲ್ಲಿ ಪ್ರಾರಂಭವಾದ ಮೊದಲ ಪಾಶ್ಚಾತ್ಯ ರೆಸ್ಟೋರೆಂಟ್ ಎನ್ನುವ ಕೀರ್ತಿಯು ಕೂಡ ಇದು ಭಾಜನವಾಯಿತು. ಈ ರೀತಿಯಾಗಿ ಇದು ಹೆಸರನ್ನು ಏನು ಪಡೆಯಲಿಕ್ಕೆ ಪ್ರಾರಂಭವಾಗ್ತದೆ. ಮುಂದೆ 1964ರಲ್ಲಿ ಸ್ಯಾಂಡರ್ಸರ ಈ KFCಯನ್ನ ಜಾನ್ ವೈ ಬ್ರೌನ್ ಜೂನಿಯರ್ ಮತ್ತು ಜಾಕ್ ಸಿ ಮಾಸಿ ನೇತೃತ್ವದ ಹೂಡಿಕೆದಾರರ ಗುಂಪಿಗೆ $2 ದಶಲಕ್ಷ ಮಾರಾಟವನ್ನ ಮಾಡುವಂತಹದ್ದು. ಆದರೆ ಅದರ ಗುಣಮಟ್ಟದ ನಿಯಂತ್ರಕ ಹಾಗೂ ಟ್ರೇಡ್ ಮಾರ್ಕ್ ಮಾತ್ರ ಅವರ ಕಡೆಗೇನೆ ಇರಬೇಕು ಎನ್ನುವ ಒಪ್ಪಂದದ ಮೇರೆಗೆ ಅದನ್ನ ಅವರು ಮಾರ್ಲಿಕ್ಕತ್ತಾರ. ಮುಂದೆ ಅದನ್ನ ಅವರು 1971ರಲ್ಲಿ ಕನೆಕ್ಟಿಕಟ್ ಮೂಲದ ಹೆಬ್ಲಿಂಗ್ ಪ್ಯಾಕೇಜ್ಡ್ ಆಹಾರ ಮತ್ತು ಪಾನೀಯಗಳ ನಿಗಮಕ್ಕೆ $285 ದಶಲಕ್ಷ ಅಮೆರಿಕನ್ ಡಾಲರ್ಗೆ ಮಾರಾಟವನ್ನ ಮಾಡಿದ್ರು. ಈ ರೀತಿಯಾಗಿ ಅವರ ಈ KFC ಹಿಂದೆ ತಿರುಗಿ ನೋಡಿದ ರೀತಿಯೊಳಗ ಬೆಳವಣಿಗೆಯನ್ನ ಹೊಂತಾ ಹೋಗ್ಲಿಕ್ಕತ್ತದ. 1980ರಲ್ಲಿ ಇವರ ನಿಧನರಾದರು. ಯಾವಾಗ ಇವರ ನಿಧನವನ್ನ ಹೊಂತಾರೆ, ಆ ಅಮೆರಿಕ ಅವರ ಪ್ರಚಾರ ಕಾರ್ಯವನ್ನ ಅಮೆರಿಕದ ಸಾಂಸ್ಕೃತಿಕ ಇತಿಹಾಸದಲ್ಲಿಯೇ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿದರು. 1982ರಲ್ಲಿ ಹೆಬ್ಲಿಂಗರು ಕೂಡ RJ ರೆನಾಲ್ಡ್ಗೆ ಇದನ್ನ ಮಾರ್ಲಿಕ್ಕತ್ತಾರ. ಮುಂದೆ ಅವರು 1986ರಲ್ಲಿ ಪೆಪ್ಸಿಕೋ ಕಂಪನಿಗೆ $850 ಮಾರಾಟ ಮಾಡುವುದಾಗಿ ಘೋಷಿಸಿ $840 ಮಿಲಿಯನ್ ಮಾರಿದರು. ಈ ಬೃಹತ್ ಸಂಸ್ಥೆ ಇಂದು ಜಗತ್ತಿನಾದ್ಯಂತ 24,104 ಸ್ಥಳಗಳಲ್ಲಿ ತನ್ನ ಫ್ರಾಂಚೈಸಿಯನ್ನ ಹೊಂದಿದೆ. ಇಂದು ಅದರ ಆದಾಯ $27.9 ಬಿಲಿಯನ್ ಅಮೆರಿಕನ್ ಡಾಲರ್ ಆಗಿದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಉದ್ಯೋಗಕ್ಕಾಗಿ ಆಹಾರಕ್ಕಾಗಿ ಅಲಿದಾಡ್ತಾ ಇರುವಂತ ಈ ಸ್ಯಾಂಡರ್ಸರು ಇಂದು ಬೃಹತ್ ಫ್ರಾಂಚೈಸಿಯ ಸಂಸ್ಥಾಪಕ ಎನ್ನುವ ಕೀರ್ತಿಗೆ ಭಾಜನರಾಗಿದ್ದಾರೆ. ನಾನು ಹೇಳುವುದಿಷ್ಟೇ, ಜೀವನದಲ್ಲಿ ನಿಮಗೇನಾದ್ರೂ ಅತಿ ಕಷ್ಟ ಅಂತ ಬರ್ತಾ ಇದ್ರೆ, ಅತಿ ಸಂಕಟಗಳು ಅಂತ ಬರ್ತಾ ಇದ್ರೆ, ಅತಿ ದುಃಖ ಅಂತ ಬರ್ತಾ ಇದ್ರೆ, ನಿಮ್ಮನ್ನ ದೇವರು ಒಬ್ಬ ದೊಡ್ಡ ಮನುಷ್ಯರನ್ನಾಗಿ ಮಾಡಲಿಕ್ಕೆ ಪ್ರಯತ್ನಿಸಲಿಕ್ಕತ್ತಾನೇನೋ ಎನ್ನುವುದನ್ನ ಮರೆಯಬೇಡಿ. ಯಾಕಂದ್ರೆ ಕಷ್ಟ ಬರುವುದು ದೊಡ್ಡವರಾಗುವವರಿಗೆ ಹೊರತು ಸಣ್ಣವರಿಗಲ್ಲ. ಈ ವ್ಯಕ್ತಿಯ ಕಥೆ ನಿಮ್ಮ ಜೀವನದೊಳಗೆ ಏನಾದ್ರೂ ಸ್ವಲ್ಪ ಪರಿವರ್ತನೆ ತರಬಹುದು ಅಂತ ನಿಮಗೆ ಅನಿಸ್ತಾ ಇದ್ದಿದ್ರೆ ನನ್ನ ಈ ಚಾನೆಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ 4 ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.